ಲೋ ಎಂಡ್ ಡಿವೈಸ್ಗೆ ಹೈ ಕ್ವಾಲಿಟಿಲಿ ವಿಡಿಯೋ ಮಾಡಿರೋ ವಿಡಿಯೋಸ್ಗಳನ್ನ ಕಳಿಸ್ಕೊಂಡು ವಿಡಿಯೋ ಸಪೋರ್ಟ್ ಆಗದೆ ತಲೆಗೆಚ್ಕೊಳ್ಳೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಸ್ವಾಗತ ಸುಸ್ವಾಗತ. ಈ ಜಾಸ್ತಿ ಹೈ ಕ್ವಾಲಿಟಿಲಿ ರೆಕಾರ್ಡ್ ಮಾಡಿರೋ ವಿಡಿಯೋಸ್ನ ನಿಮ್ಮ ಮೊಬೈಲಿಗೆ ಕಳಿಸ್ಕೊಡ್ತೀರಾ, ಬಟ್ ಅದು ಓಪನ್ ಆಗಲ್ಲ. ಇದರಲ್ಲಿ ಓಪನ್ ಆದ್ರೇನು MX ಪ್ಲೇಯರಲ್ಲಿ ಓಪನ್ ಆಗುತ್ತಲ್ಲ, MX ಪ್ಲೇಯರಲ್ಲಿ ಓಪನ್ ಆಗುತ್ತೆ. ಆದರೆ ನೀವು ಅಕಸ್ಮಾತ್ ವಿಡಿಯೋ ಎಡಿಟಿಂಗ್ ಏನಾದ್ರು ಮಾಡ್ತಿರ್ತೀರಾ, ಆಗ ವಿಡಿಯೋ ಎಡಿಟಿಂಗ್ ಆ್ಯಪ್ ಅದು ಸಪೋರ್ಟ್ ಕೊಡಲಿಲ್ಲ ಅಂದರೆ ಅಂಥ ಕಾಲದಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ವಿಡಿಯೋಗಳನ್ನ ಕಡಿಮೆ ಕ್ವಾಲಿಟಿ ಅಂದರೆ ನಿಮ್ಮ ಮೊಬೈಲಿಗೆ ಸಪೋರ್ಟ್ ಕೊಡುವ ಹಾಗೆ ಕಂಪ್ರೆಸ್ ಮಾಡುವ ಒಂದು ಆ್ಯಪ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋ ಕನ್ವರ್ಟರ್ ಅಂತ ಆ್ಯಪ್ ಲಾಸ್ಟಲ್ಲಿ ಕಾಣಿಸ್ತಿದೆ ನೋಡಿ, ಅದನ್ನು ನಿಮ್ಮ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅದನ್ನು ಓಪನ್ ಮಾಡಿ. ಇನ್ನೊಂದು ವಿಷಯ ಹೇಳೋದಿತ್ತು, ನೀವು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಈ ಆ್ಯಪ್ನ ಯೂಸ್ ಮಾಡ್ತೀರಲ್ಲ, ವೀಡಿಯೋಗಳನ್ನೇನಾದರೂ ಕನ್ವರ್ಟ್ ಮಾಡೋದಾದರೆ ನೀವು ಒಂದೊಂದು ವೀಡಿಯೋನ ಸಿಂಗಲ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಸುಮಾರು ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡೋಕ್ಕೋದ್ರೆ ಆಗಲ್ಲ. ಹಂಗೇನಾದ್ರು ಮಾಡೋದಾದರೆ ಸಬ್ಸ್ಕ್ರಿಪ್ಷನ್ ತಗೊಂಡು ಮಾಡಬೇಕು. ಅದೆಂಗೆ ಆಗುತ್ತೆ, ಒಂದು 20-30 ವೀಡಿಯೋಗಳನ್ನ ಹೆಂಗೆ ಅದಕ್ಕೆ ಒಂದೊಂದಿಗೆ ಸಪ್ರೇಟಾಗಿ ಕನ್ವರ್ಟ್ ಮಾಡ್ಕೊಬೋದ್ರೆ ಟೈಮ್ ಹಿಡಿಯಲ್ವಾ? ಟೈಮ್ ಹಿಡಿಯುತ್ತೆ. ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂದರೆ ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ, ನೀವು ಕ್ರೋಮ್ಗೆ ಹೋಗಿ ಅಲ್ಲಿ ವಿಡಿಯೋ ಕನ್ವರ್ಟರ್ ಮೂಡ್ ಎಪಿಕ್ ಅಂತ ಹೊಡೀರಿ. ಈ ಆ್ಯಪ್ ತೋರಿಸುತ್ತೆ. ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆವಾಗ ನೀವು ಬೇಕಾದರೆ ಎಷ್ಟು ಬೇಕಾದ್ರೂ ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಆದರೆ ನಿಮ್ಮ ವೀಡಿಯೋಗಳು ಕ್ರೋಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀರಲ್ಲ ಈ ಆ್ಯಪ್ನ, ಅಷ್ಟೊಂದು ಸೆಕ್ಯೂರ್ ಅಂತ ನಾನು ಹೇಳೋಕ್ಕೋಗಲ್ಲ. ನಿಮಗೇನಾದ್ರು ಬೈಂಡ್ ಧೈರ್ಯ ಏನಾದ್ರು ಇದ್ದರೆ ಬೇಕಾದ್ರೆ ನೀವು ಮಾಡ್ಬೋದು. ಈಗ ಮುಂದಕ್ಕೆ ಹೋಗೋಣ. ವಿಡಿಯೋ ಕನ್ವರ್ಟರ್ ಅಂತ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ಯಾವುದಾದ್ರೂ ವೀಡಿಯೋ ಅಂದರೆ ನಿಮ್ಮ ಫೋನಿಗೆ ಸಪೋರ್ಟ್ ಕೊಡ್ತಿರೋ ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನೆಕ್ಸ್ಟ್ ಅಂತ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ, ರೆಸೊಲ್ಯೂಷನ್ ಅಂತ 3ನೇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನಿಗೆ ಸಪೋರ್ಟ್ ಕೊಡೋ ಕ್ವಾಲಿಟಿಗೆ ಹಾಕೊಳ್ಳಿ. ನನ್ನ ಫೋನಿಗೆ ಮಾಮೂಲಿ ಸಪೋರ್ಟು 720p ಕ್ವಾಲಿಟಿನ ಹಾಕೋತೀನಿ ನೋಡಿ ಮಾಮೂಲಿ. ಇದಕ್ಕೆ ಹಾಕ್ಕೊಂಡು ಇಲ್ಲಿ ಕಾಣಿಸ್ತಿದೆ ನೋಡಿ ಕನ್ವರ್ಟ್ ಅಂತ ಹೊಡು ಸ್ಟಾರ್ಟ್ ನಾವು ಅಂತ ಹೊಡೀರಿ. ಅದ್ರ ಪಾಡಿಗದ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲೂ ವರ್ಕ್ ಆಗುತ್ತೆ. ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಆಗುತ್ತೆ.